ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೆಳೆಯರೇ, ಈಗ ನಾನು ವಿಜಯಪುರದಲ್ಲಿರುವಂಥ ಇನ್ನೊಂದು ಪ್ರೇಕ್ಷಣೀಯ ಸ್ಥಳವಾದಂಥ ಶಿವಗಿರಿಗೆ ಬಂದಿದ್ದೀನಿ. ಇಲ್ಲಿ ಏನಪ್ಪ ವಿಶೇಷ ಅಂದ್ರೆ 86 ಅಡಿಗಳ ಎತ್ತರವಾದಂಥ ಶಿವನ ಮೂರ್ತಿ ಇಲ್ಲೈತಿ. ಅದ ಇಲ್ಲಿನ ವಿಶೇಷ. ಬನ್ನಿ ಮತ್ತೆ ತಡ ಮಾಡೋಣ, ಆ ಶಿವನ ಮೂರ್ತಿಯನ್ನು ನಾನು ನಿಮಗೆ ತೋರಿಸ್ತೇನೆ. ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಗೆಳೆಯರೇ. ಗೆಳೆಯರೇ, ಈಗ ನಾನು ಟಿಕೆಟ್ ತೊಗೊಂಡು ಒಳಗಡೆ ಬಂದೀನಿ, ಶಿವಗಿರಿ ಒಳಗಡೆ. ಸೊ ಇಲ್ಲಿ ಒಳಗಡೆ ಬಂದ ತಕ್ಷಣ ನಿಮಗೆ ಎಂಟ್ರೆನ್ಸಲ್ಲಿ 3 ಮೂರ್ತಿಗಳನ್ನು ನೀವು ನೋಡಬಹುದು. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಬುದ್ಧನ ಮೂರ್ತಿ ಐತಿ, ಮತ್ತು ಇನ್ನೊಂದು ಬಸವಣ್ಣನವ್ರ ಮೂರ್ತಿ ಐತಿ, ಇನ್ನೊಂದು ಮೂರ್ತಿ ಐತಿ. ಅದು ಯಾರಂತ ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಸೊ ಹಂಗೆ ಸ್ವಲ್ಪ ಮುಂದ್ಗಡೆ ಬಂದ ತಕ್ಷಣ ನೀವು ಇಲ್ಲಿ ಒಂದು ಬೋರ್ಡನ್ನು ನೋಡ್ತೀರಿ. ಇದು ಬಸಂತ್ ಕುಮಾರ್ ಪಾಟೀಲ್ ಅಂತೇಳಿ. ಇವ್ರು ಯಾರಪ್ಪ ಅಂದ್ರೆ ಈ ಶಿವಗಿರಿಯನ್ನು ಸ್ಥಾಪನೆ ಮಾಡಿದವರು, ಅವ್ರ ಹೆಸರಿದು. ಸೊ ಹಂಗೆ ಅದನ್ನು ದಾಟ್ಕೊಂಡು ಸ್ವಲ್ಪ ಮುಂದ್ಗಡೆ ಬಂದರೆ ನಿಮ್ಗೆ ಇನ್ನೊಂದು ಮೂರ್ತಿ ಕಂಡು ಬರ್ತೈತಿಲ್ಲ. ಇದು ನೋಡ್ಬೋದು ನೀವು ಎಷ್ಟು ಸುಂದರವಾಗಿ ಐತೆ. ಮತ್ತು ಈಗ ಇಲ್ಲಿ ನಾವು ಶಿವನ ಮೂರ್ತಿಯನ್ನು ನೋಡಕ್ಕೆ ಹೋಗೋಣ. ಸೊ ಅದಕ್ಕಿಂತಲೂ ಮುಂಚೆ ಇಲ್ಲಿ ಚಪ್ಪಲನ್ನು ಕಳೆದಿಡಬೇಕು. ಸೊ ಯಾರು ಚಪ್ಪಲ್ ಹಾಕೊಂಡು ಹೋಗಕ್ಕೆ ಬರೋಲ್ಲ, ಯಾಕಂದ್ರೆ ಅದು ದೇವರ ಗುಡಿನೂ ಐತೆ. ಇಲ್ಲಿ ಶಿವನ ಮೂರ್ತಿ ಕೆಳಗಡೆ ಒಂದು ಸಣ್ಣ ದೇವ್ರ ಗುಡಿ ಐತಿ, ಶಿವನ ದೇವ್ರ ಗುಡಿ. ಹೀಗಾಗಿ ಯಾರು ಚಪ್ಪಲ್ ಹಾಕೊಂಡು ಹೋಗಾಗಿಲ್ಲ. ನಾನು ಈಗ ಚಪ್ಪಲ್ ಕಳೆದ ಹೊಂಟೇನೆ ನೋಡಕ್ಕೆ. ಬನ್ನಿ ಗೆಳೆಯರೆ, ಈಗ ನಾವು ಅಲ್ಲಿ ದೇವಾಲಯಕ್ಕೆ ಹೋಗೋಣ. ಅಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡೆ ಮತ್ತು ಮುಂದೆ ಯಾವ್ಯಾವ ಸ್ಥಳಗಳನ್ನು ನೋಡಬೇಕು ಅದನ್ನು ನೋಡೋಣ. ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ಯಾರು. ಇಲ್ಲಿ ನಾವು ದೇವರ ದರ್ಶನ ಮಾಡಿಕೊಂಡು ಕೈ ಮುಗಿದು ದೇವರ ಆಶೀರ್ವಾದ ಪಡ್ಕೊಂಡು ಮುಂದೆ ಹೋಗೋಣ ಬರ್ರಿ. ಗೆಳೆಯರೇ, ನಿಮಗೆ ಶಿವಗಿರಿ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಶಿವಗಿರಿ ಇದೊಂದು ಯಾತ್ರಾ ಸ್ಥಳವಾಗಿತ್ತು. ಇಲ್ಲಿ 86 ಅಡಿ ಎತ್ತರದ ಶಿವನ ಮೂರ್ತಿಯನ್ನು ನೋಡಬಹುದು. ಇದನ್ನು TK ಪಾಟೀಲ್ ಬನಕಟ್ಟಿ ಚಾರಿಟೇಬಲ್ ಟ್ರಸ್ಟ್ ನಿರ್ಮಿಸಿದೆ. ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಇಲ್ಲಿ ಸುಮಾರು 1.5 ಲಕ್ಷದಷ್ಟು ಜನ ಸೇರ್ತಾರೆ ಎಂದು ಅಂದಾಜಿಸಲಾಗಿದೆ. ಈ ದೇವಾಲಯವನ್ನು ಬಸಂತ್ ಕುಮಾರ್ ಪಾಟೀಲ್ ಅವರು ಅಂದರೆ ಏನು ಆಗಲೇ ಫೋಟೋ ನೀವು ನೋಡಿದ್ರಿ, ಬಸಂತ್ ಕುಮಾರ್ ಪಾಟೀಲ್ ಅವರು ತಮ್ಮ ತಂದೆಯ ಸ್ಮರಣಾರ್ಥವಾಗಿ ಬಿಜಾಪುರದಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ. ಇದರ ಒಟ್ಟು ತೂಕ ಬಂದುಬಿಟ್ಟು 1500 ಟನ್ಗಳಷ್ಟಿತ್ತು. ಇದನ್ನು ಶಿವಮೊಗ್ಗದ ಶಿಲ್ಪಿಗಳು 13 ತಿಂಗಳ ಕಾಲ ಇದನ್ನು ನಿರ್ಮಾಣ ಮಾಡ್ತಾರೆ. ಇದನ್ನು ಸಿಮೆಂಟ್ ಮತ್ತು ಉಕ್ಕಿನಿಂದ ಕಟ್ಟಲಾಗಿದೆ. ಪ್ರತಿಮೆಯ ಒಳಗೆ ಒಂದು ಸಣ್ಣ ಶಿವಲಿಂಗವನ್ನು ಇರಿಸಲಾಗಿದೆ. ಅಂದರೆ ಏನು ನೀವು ಶಿವನ ಮೂರ್ತಿ ಐತಿ, ಅದರ ಒಳಗಡೆ ಒಂದು ಸಣ್ಣ ಶಿವಲಿಂಗವನ್ನು ಇಟ್ಟಾರ್ರಿ. ಮತ್ತು ಅದಲ್ಲದೆ ಶಿವನಿಗೆ ಸಂಬಂಧಿಸಿದ ಪೌರಾಣಿಕ ಕಥೆಗಳು ಭಕ್ತರು ಕಲಿಯಲಿ ಮತ್ತು ಹೇಳಿ ಸಹಾಯ ಮಾಡಕಂತಂದೇಳಿ ಶಿವನ ಚರಿತ್ರೆಯನ್ನು ಕನ್ನಡ ಭಾಷೆಯಲ್ಲಿ ದೇವಾಲಯದ ಒಳಗಿನ ಗೋಡೆಗಳ ಮೇಲೆ ಕೆತ್ತಲಾಗಿದೆ. ಆಮೇಲೆ ಗೆಳೆಯರೇ, ಇಲ್ಲಿ ಪ್ರತಿದಿನ ಮಹಾಪ್ರಸಾದ ಇರ್ತೈತಿ. ಸೊ ಮಧ್ಯಾಹ್ನದ ಹೊತ್ತಿಗೆ ಸೊ ನಾನು ಹೋದಾಗೂ ಕೂಡ ಇತ್ತು. ಸೊ ನನಗೂ ಹಸಿವಾಗಿತ್ತು, ಹೀಗಾಗಿ ನಾನು ಸ್ವಲ್ಪ ಪ್ರಸಾದವನ್ನು ತೊಗೊಂಡು ಮತ್ತು ನಾನು ಮುಂದೆ ಏನೇನೈತೆ ಅಂತೇಳಿ ನೋಡೋಕೆ ಹೋದಿನಿ. ನೀವು ಯಾರಾದರೂ ಬಂದ್ರೆ ಇಲ್ಲಿ ತಪ್ಪದೇ ಪ್ರಸಾದವನ್ನು ತೆಗೆದುಕೊಳ್ಳ್ರಿ.
ಇಷ್ಟು ಗೆಳೆಯರೇ ಈ ಒಂದು ಶಿವಗಿರಿಯ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಗೆಳೆಯರೇ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.